ಸುಷ್ಮಾ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಸೀರಿಯಲ್ ಮುಖಾಂತರವಾಗಿ ಸಿಕ್ಕಾಪಟ್ಟೆ ಫೇಮಸ್ ಆದವರು ಸುಷ್ಮಾ ರಾವ್. ಭಾಗ್ಯಲಕ್ಷ್ಮಿ ಸೀರಿಯಲ್ ಸೇರಿದಂತೆ ಈ ಹಿಂದೆ ಅನೇಕ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ರು. ಭಾಗ್ಯಲಕ್ಷ್ಮಿ ಮುಖಾಂತರವಾಗಿ ಫೇಮಸ್ ಆದವರು. ಆದರೆ ಇಲ್ಲಿವರೆಗೂ ಸುಷ್ಮಾ ರಾವ್ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇತ್ತು. ನಿಜವಾಗ್ಲೂ ನಿನ್ನೆ ಅಥವಾ ಇವತ್ತು ಗೊತ್ತಾಗಿರುವ ವಿಚಾರದಿಂದ ಅವರ ಅಭಿಮಾನಿಗಳೇ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ತುಂಬ ಬಾರಿ ಸೆಲೆಬ್ರಿಟಿಗಳ ಜೀವನ ತುಂಬ ಓಪನ್ ಆಗಿರುತ್ತೆ ಅಂತ ಭಾವಿಸಿರ್ತೀವಿ. ಅಂದರೆ ಅವ್ರ ಲೈಫಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಎಲ್ಲ ಗೊತ್ತಿರುತ್ತೆ ಅಂತ. ಅದರಲ್ಲೂ ಕೆಲವೊಂದು ಸೀಕ್ರೆಟನ್ನು ಸೆಲೆಬ್ರಿಟಿಗಳು ಮೇಂಟೈನ್ ಮಾಡಿದ್ದು ಅದು ಹೊರಗೆ ಬಂದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ. ಈಗ ಸುಷ್ಮಾ ವಿಚಾರದಲ್ಲಿ ಆಗಿರೋದು ಕೂಡ ಇದೆ. ಬಟ್ ಯಾಕೆ ಹಿಂಗಾಯಿತು, ಏನಾಯಿತು, ನಿಜವಾಗ್ಲೂ ನಡೆದಿದ್ದೇನು, ಇದು ಪ್ರಶ್ನೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಸುಷ್ಮಾ ರಾವ್ ಅವರಿಗೆ ಡಿವೋರ್ಸ್ ಆಗಿದೆ. ನಿರ್ದೇಶಕ ಪ್ರೀತಮ್ ಗುಬ್ಬಿಯನ್ನು ಪ್ರೀತಿಸಿ ಮದುವೆ ಆಗಿದ್ರು. 1 ವರ್ಷಗಳ ಕಾಲ ಜೀವನ ಮಾಡಿದಂಥ ಇವರು ಅದಾದಮೇಲೆ ಅದ್ಯಾಕೋ ವರ್ಕೌಟೇ ಆಗಲ್ಲ ಅಂತ ಆ ರಿಲೇಷನ್ಶಿಪ್ನಿಂದ ಹೊರಗಡೆ ಬಂದಿದ್ರು, ಡಿವೋರ್ಸ್ ಆಗಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸುಷ್ಮಾ ರಾವ್ ಒಬ್ಬಂಟಿ ಜೀವನ ನಡೆಸ್ತಾ ಇದ್ದಾರೆ. ಮೊದಲ ಗಂಡನ ನೆನಪಿನಲ್ಲೇ ಇದ್ದಾರೆ. ಪ್ರೀತಿ ಮಾಡಿದ್ರೆ ಹಿಂಗೆ ಪ್ರೀತಿ ಮಾಡಬೇಕು, ಅಯ್ಯೋ ಮೊದಲ ಗಂಡನಿಂದ ದೂರ ಆದಮೇಲೆ ಯಾರೂ ಇಷ್ಟನೇ ಪಡಲಿಲ್ಲ, ಯಾರ ಜೊತೆಗೂ ಸಂಸಾರನೇ ಮಾಡಲಿಲ್ಲ, ಎಷ್ಟು ಚೆನ್ನಾಗಿದ್ದಾರೆ, ಆದರೂ ಒಬ್ಬಂಟಿ ಆಗಿದ್ದಾರೆ, ಯಾಕೆ ಹೀಗಾಗ್ಬಿಟ್ಟು, ಪ್ರೀತಮ್ ಗುದ್ಬಿದೆ ತಪ್ಪು ಅಂತ ಅನಿಸುತ್ತೆ, ಅವರೇ ಏನೋ ತಪ್ಪು ಮಾಡಿದ್ದಾರೆ ಅನಿಸುತ್ತೆ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಅಷ್ಟೆಲ್ಲ ಮಾತು ಕೇಳಿ ಬಂದ್ರೂ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಮಾತಲ್ಲೂ ನಾನು ಇನ್ನೊಂದು ಮದುವೆ ಆಗಿದ್ದೀನಿ, ನನಗೆ ಸಂಸಾರ ಅನ್ನೋದಿದೆ, ಅದರಿಂದ ನಾನು ಆಚೆ ಬಂದಿದ್ದೀನಿ, ಎಲ್ಲೂ ಯಾವತ್ತೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದೇ ಒಂದು ಫೋಟೋ ಕೂಡ ಮಗಂದಾಗಲಿ ಅಥವಾ ಗಂಡಂದಾಗಲಿ ಹಾಕ್ಕೊಂಡಿಲ್ಲ. ಆದರೆ ಸುಷ್ಮಾ ರಾವ್ ಅವರಿಗೆ 2ನೇ ಮದುವೆ ಆಗಿದೆ. ಅಷ್ಟೇ ಅಲ್ಲ, ಮಗ ಕೂಡ ತುಂಬ ದೊಡ್ಡವನಿದ್ದಾನೆ. ಆದರೆ ಈ ವಿಚಾರವನ್ನು ಯಾಕೆ ಮುಚ್ಚಿಟ್ರು, ಇದರಲ್ಲಿ ಮುಚ್ಚಿಡುವಂಥದ್ದು ಏನಿದೆ? ಸೊ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸುಷ್ಮಾ ರಾವ್ ಅವರು ಎಲ್ರಿಗೂ ಇಷ್ಟ, ಮನೆ ಮಗಳು ಅಂತಲೇ ಕರೆಸ್ಕೊಂಡವರು. ಇವರ ಅಭಿನಯ ಆಗಿರ್ಬೋದು ಅಥವಾ ನಿರೂಪಣೆ ಆಗಿರ್ಬೋದು ಎಲ್ಲನೂ ಚಂದ ಅಂದರೆ ಚಂದ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸ್ಮೂತಾಗಿ ಮಾತಾಡ್ತಾರೆ, ನೈಜವಾಗಿ ಅಭಿನಯಿಸ್ತಾರೆ, ತುಂಬ ಅಂದರೆ ತುಂಬ ಡೌನ್ ಟು ಅರ್ತ್ ಅಂತ ಅನ್ನಿಸ್ತಾರೆ, ತುಂಬ ಕೂಲಾಗಿರ್ತಾರೆ. ಹಾಗಾಗಿ ಸುಷ್ಮಾ ರಾವ್ರನ್ನ ತುಂಬ ಒಳ್ಳೆ ಹುಡುಗಿ ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು. ಆದರೆ ಅವ್ರ ಜೀವನದಲ್ಲಿ ಆದಂಥ ಕಹಿ ಘಟನೆಗಳನ್ನು ಬೇರೆಯವರ ಮುಂದೆ ಬಂದಾಗ, ಅಂದರೆ ಡಿವೋರ್ಸ್ ಆಗಿದೆ, ಪ್ರೀತಿಸಿ ಮದುವೆ ಆಗಿದ್ರಂತೆ, ಆದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರಲಿಲ್ವಂತೆ, ಡಿವೋರ್ಸ್ ಆದ್ರಂತೆ, ಅಲ್ಲಿಂದ ಇಲ್ಲಿವರೆಗೂ ಯಾರ ಸಹವಾಸವೂ ಬೇಡ, ಮದುವೆನೂ ಬೇಡ ಅಂತ ಒಬ್ಬಂಟಿ ಆಗಿದ್ದಾರಂತೆ ಅನ್ನುವಂಥ ಸುದ್ದಿ ಕೇಳಿದಾಗ ತುಂಬ ಜನಕ್ಕೆ ಬೇಜಾರಾಗಿತ್ತು. ಬೇರೆ ಯಾರಾದರೂ ಆಗಿದ್ದರೆ ಸೆಲೆಬ್ರಿಟಿಗಳು ಒಬ್ಬ ಗಂಡ ಇರಬೇಕಾದ್ರೇ ಇನ್ನೊಬ್ಬನ ಮದುವೆ ಆಗಿರ್ತಿದ್ರು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ತಿದ್ರು, ಅಥವಾ ಇನ್ನೊಂದು ಮತ್ತೊಂದು ಅಂತ ಆಗಿರ್ತಿತ್ತು. ಆದರೆ ಸುಷ್ಮಾ ಇಷ್ಟು ವರ್ಷಗಳ ಕಾಲ ಆದ್ರೂ 10-12 ವರ್ಷಗಳಾಗ್ತಾ ಬಂದ್ರೂ ಡಿವೋರ್ಸ್ ಆಗಿ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ. ಯಾಕೆ ಅಂತಂದರೆ ಸುಷ್ಮಾ ಅವರು ಎಲ್ಲೂ ನಂಗೆ ಮದುವೆ ಆಗಿದೆ ಇನ್ನೊಂದು ಅಂತ ಹೇಳ್ಕೊಂಡೇ ಇಲ್ಲ. ಯಾವುದೇ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬಂದಿಲ್ಲ. ಜೀ ಕನ್ನಡ, ಕಲರ್ಸ್ ಕನ್ನಡ ಎಲ್ಲ ಕಡೆಯಲ್ಲೂ ಕೂಡ ಇವರು ಬಂದಿದ್ದಾರೆ. ಅನುಬಂಧ ಅವಾರ್ಡ್ ಇವ್ರದ್ದು ಇದು ಎಷ್ಟನೇದೋ ಗೊತ್ತಿಲ್ಲ, 5ನೇದೋ 6ನೇದೋ. ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲೂ ಒಂದೇ ಒಂದು ಕಡೆ ನನಗೊಂದು ಫ್ಯಾಮಿಲಿ ಅಂತ ಇದೆ, ಪ್ರೀತಮ್ ಗುಬ್ಬಿ ನನ್ನ ಮಾಜಿ ಗಂಡ, ಅದಾದಮೇಲೆ ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ, ನಂಗೆ ಮದುವೆ ಆಗಿದೆ, ನಾನು ತುಂಬ ಚೆನ್ನಾಗಿ ಸಂಸಾರ ಮಾಡ್ತಾಯಿದ್ದೀನಿ, ಇವತ್ತು ನನ್ನ ಏಳಿಗೆಗೆ ನನ್ನ ಗಂಡ ನನ್ನ ಮಗು ಕಾರಣ ಅಂತ ಹೇಳೇ ಇಲ್ಲ. ಅದು ಹೋಗಲಿ, ಸೆಲೆಬ್ರಿಟಿಗಳು ಅಂತ ಅಂದಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಫೋಟೋಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ಇವರ ಪ್ರೆಗ್ನೆನ್ಸಿ ಫೋಟೋ ಆಗಿರ್ಬೋದು, ಅಥವಾ ಸೀಮಂತದ ಫೋಟೋ ಆಗಿರ್ಬೋದು, ಅಥವಾ ನಾಮಕರಣದ ಫೋಟೋ ಆಗಿರ್ಬೋದು, ಬರ್ತ್ಡೇ ಫೋಟೋ ಆಗಿರ್ಬೋದು, ಆ್ಯನಿವರ್ಸರಿ ಫೋಟೋ ಆಗಿರ್ಬೋದು, ಎಲ್ಲಿಯೂ ಯಾವುದೂ ಹಾಕ್ಕೊಂಡಿಲ್ಲ. ಯಾಕೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಸೊ ಇದು ನೋಡಿಕೊಂಡು ತುಂಬ ಜನ ಏನು ಅಂದ್ಕೊಂಡಿದ್ರು ಅಂತಂದರೆ ಸುಷ್ಮಾ ರಾವ್ ಅವರಿಗೆ ಮದುವೆನೇ ಆಗಿಲ್ಲ, ಸುಷ್ಮಾ ರಾವ್ ಅವರು ಮೊದಲ ಬ್ರೇಕಪ್ಪಿಂದ ಇನ್ನೂ ಹೊರಗೆ ಬಂದಿಲ್ಲ, ಮೊದಲ ಗಂಡನ ನೆನಪಿನಲ್ಲೇ ಹಾಗೇ ಉಳ್ಕೊಂಡಿದ್ದಾರೆ ಅಂತ. ಆದರೆ ಇದೆಲ್ಲವೂ ಸುಳ್ಳು ಅನ್ನೋದು ಈಗ ಇವತ್ತು ಮತ್ತು ನಿನ್ನೆ ನಡೀತಾ ಇರುವಂಥ ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ನಲ್ಲಿ ಗೊತ್ತಾಗಿದೆ. ಹೌದು, ಇದು ನಿಜವಾಗ್ಲೂ ಶಾಕಿಂಗ್ ಅಂತಂದರೆ ವೆರಿ ಶಾಕಿಂಗ್. ಯಾರು ಗೆಸ್ಸು ಕೂಡ ಮಾಡಿರಲಿಲ್ಲ ಈ ಥರದೊಂದು ಶಾಕನ್ನು ಸುಷ್ಮಾ ರಾವ್ ಅವರು ಅಭಿಮಾನಿಗಳಿಗೆ ಕೊಡ್ತಾರೆ ಅಂತ. ಹೌದು, ಕಲರ್ಸ್ ಕನ್ನಡದಲ್ಲಿ ಅನುಬಂಧ ವೇದಿಕೆಯಲ್ಲಿ ಸುಷ್ಮಾ ರಾವ್ ಅವರಿಗೆ ಒಳ್ಳೆ ಅವಾರ್ಡ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಸೃಜನ್ ಲೋಕೇಶ್ ಅವರು ಸುಷ್ಮಾ ರಾವ್ ಅವರಿಗೆ ನಿಮ್ಮ ಏಳಿಗೆಗೆ ಕಾರಣ ಏನು ಅಂತಂದಾಗ, ಹೌದು ಪ್ರತಿ ಏಳಿಗೆಗೂ ಫ್ಯಾಮಿಲಿ ರೀಸನ್ಸ್ ಆಗುತ್ತೆ, ನನಗೂ ಕೂಡ ನನ್ನ ಫ್ಯಾಮಿಲಿಯೇ ರೀಸನ್, ನನ್ನ ಫ್ಯಾಮಿಲಿಯ ಸಪೋರ್ಟ್ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೆ ಸುಷ್ಮಾ ರಾವ್ ಅವರ ಗಂಡ ಮತ್ತು ಮಗ ಇಬ್ಬರೂ ವೇದಿಕೆ ಮೇಲೆ ಬರ್ತಾರೆ. ಇದು ತುಂಬ ಜನಕ್ಕೆ ಆಶ್ಚರ್ಯ. ಅಲ್ಲ, ಇಷ್ಟು ದೊಡ್ಡ ಮಗ ಇದ್ದಾನೆ, ಮದುವೆ ಆಗಿ ಬಹಳ ವರ್ಷಗಳೇ ಕಳೆದಿದೆ, ಯಾಕೆ ಇಲ್ಲಿವರೆಗೂ ಇವ್ರ ಗಂಡನ
ಪರಿಚಯ ಮಾಡಿಕೊಟ್ಟಿರಲಿಲ್ಲ, ಹೋಗಲಿ ಮಗನ ಪರಿಚಯ ಮಾಡಿಕೊಟ್ಟಿರಲಿಲ್ಲ. ಅಥವಾ ತುಂಬ ಜನ ಇವ್ರ ಬಗ್ಗೆ ಮಾತನಾಡುವಾಗ ಇಲ್ಲ ನಾನು ಆರಾಮಾಗಿದ್ದೀನಿ, ನನಗೆ ಮದುವೆ ಆಗಿದೆ, ನಾನು ಇವಾಗ ಸುಖ ಸಂಸಾರ ನಡೆಸ್ತಾ ಇದ್ದೀನಿ ಅನ್ನೋದನ್ನು ಯಾಕೆ ಹೇಳಿಲ್ಲ ಅಂತ. ಆಮೇಲೆ ಇದು ಹೇಳಲೇಬೇಕು ಅಂತಲೂ ಅಲ್ಲ, ಇದು ಅವರ ವೈಯಕ್ತಿಕ ವಿಚಾರ. ಆದರೂ ಒಬ್ಬ ಸೆಲೆಬ್ರಿಟಿಯಾಗಿ ಇದನ್ನು ಇಷ್ಟು ಗೌಪ್ಯತೆ ಮೇಂಟೈನ್ ಮಾಡಿರೋದು ತುಂಬ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಕಳೆದ ವರ್ಷವೂ ಅನುಬಂಧ ಅವಾರ್ಡ್ ನಡೆದಿತ್ತು, ಅದ್ರ ಹಿಂದಿನ ವರ್ಷವೂ ನಡೆದಿತ್ತು. ಅವತ್ತು ಯಾವತ್ತೂ ಸುಷ್ಮಾ ಅವ್ರ ಫ್ಯಾಮಿಲಿಯವ್ರು ಯಾರೂ ಬರಲಿಲ್ಲ. ಸಡನ್ನಾಗಿ ಬಂದಿರೋದು ನೋಡಿ ಕೆಲವರಿಗೆ ಒಂದಷ್ಟು ಅನುಮಾನ, ಸುಷ್ಮಾ ಅವರು ಇತ್ತೀಚೆಗೆ ಮದುವೆ ಆಗಿರ್ಬೋದಾ, ಹಾಗಿದ್ರೆ ಅವರ ಗಂಡನ ಜೊತೆಗೆ ಬಂದಂಥ ಮಗು ಬೇರೆಯದ್ದಿರ್ಬೋದಾ, ಅವ್ರ ವೈಫಿಂದಿರ್ಬೋದಾ, ಸೊ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡ್ತಾ ಇದ್ರಾ, ಅಥವಾ ಲಿವಿಂಗ್ ಟುಗೆದರಲ್ಲಿ ಇದ್ದಾರಾ, ಅಥವಾ ಏನು ಎತ್ತ, ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಬಟ್ ಈ ಮದುವೆಯಲ್ಲಿ ಅಥವಾ ಈ ಸಂಸಾರದಲ್ಲಿ ಒಂದು ಗೌಪ್ಯತೆ ಅಥವಾ ಪ್ರೈವಸಿ ಅಥವಾ ಮುಚ್ಚಿಡುವಂಥ ಯಾವುದೋ ಒಂದು ವಿಚಾರ ಇದೆ. ಅದಕ್ಕೆ ಸುಷ್ಮಾ ರಾವ್ ಅವರು ಎಲ್ಲೂ ಹೇಳ್ಕೊಳ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ರೀಲ್ಸ್ಗೆ ಅಂದರೆ ಸುಷ್ಮಾ ರಾವ್ ಅವರು ನನ್ನ ಗಂಡ ನನ್ನ ಮಗು ಅಂತ ಪರಿಚಯ ಮಾಡಿಕೊಡುವ, ಆ ಮಗು ನಮ್ಮ ಅಮ್ಮ ಅಂತ ಹೇಳುವ ಅದೊಂದು ರೀಲ್ಸಿಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ದಾರೆ. ನಾವು ನಿಮ್ಮನ್ನು ತುಂಬ ಸಿಂಪಲ್ಲು, ತುಂಬ ಸಂಪ್ರದಾಯಬದ್ಧ ಹುಡುಗಿ ಅಂದ್ಕೊಂಡಿದ್ವಿ, ಆದರೆ ಗಂಡನನ್ನು ಮಗುವನ್ನು ಮುಚ್ಚಿಡುವಂಥ ಗೌಪ್ಯತೆ ಯಾಕೆ? ಅದು ಎಲ್ಲರ ಲೈಫಲ್ಲೂ ಆಗೋದು, ಒಂದು ಡಿವೋರ್ಸು ಅಥವಾ ಇನ್ನೊಂದು ಮದುವೆ. ನೀವು ಇಷ್ಟು ದಿನ ಮುಚ್ಚಿಟ್ಟು ಮೋಸ ಮಾಡಿದ್ರಿ, ಅಥವಾ ಪ್ರೀತಮ್ ಗುಬ್ಬಿ ಅವರ ಬಗ್ಗೆ ಎಲ್ರೂ ಕೆಟ್ಟದಾಗಿ ಮಾತಾಡುವಂತೆ ಅಥವಾ ಅವ್ರ ಬಗ್ಗೆ ಎಲ್ರೂ ನೆಗೆಟಿವ್ ಆಗಿ ತಿಳ್ಕೊಳ್ಳೋ ಥರ ಮಾಡಿದ್ರಿ, ಇದು ನಿಜವಾಗ್ಲೂ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಯಾವುದಕ್ಕೂ ಉತ್ತರ ಕೊಡುವ ಅವಶ್ಯಕತೆ ಅವ್ರಿಗಿಲ್ಲ. ಆದರೆ ಇದಕ್ಕಿದ್ದಂಗೆ ಸಡನ್ನಾಗಿ ಗಂಡ ಮತ್ತು ಮಗನನ್ನು ಪರಿಚಯ ಮಾಡಿದ್ದು ತುಂಬ ಜನಕ್ಕೆ ಆಶ್ಚರ್ಯ ಅನಿಸ್ತಿದೆ. ನಿಮ್ಗೇನು ಅನಿಸ್ತಾ ಇದೆ? ನಿಮಗೂ ಕೂಡ ಇದು ಆಶ್ಚರ್ಯನಾ ಅಥವಾ ನಿಮಗೆ ಮೊದಲೇ ಗೊತ್ತಿತ್ತಾ? ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.